ಎಷ್ಟೊಂದ್ ಜನ ಈ ರೀತಿ ಕಾಲಲ್ಲಿ ತೊಂದರೆ ಇರುತ್ತೆ. ಅಂದ್ರೆ ಕೆರೆತ, ನಿಮ್ಗೇನ್ ಕೆರೆತ ಆಯ್ತಾ? ಕೆರೆತ ಎಷ್ಟು ತಿಂಗಳು ಇರ್ಲಿಲ್ಲ, ಇವಾಗ ಸ್ವಲ್ಪ ಒಂದು ತಿಂಗಳಿಂದ ಕೆರೆತ ಬರ್ತದೆ. ಕೆರೆತ ಇದ್ದು ಉಮ್ನಿದ್ದು ಈ ತರ ಆದಾಗ ಇಸ್ಬು ಅಂತ ನಮ್ಮ ಹಳ್ಳಿ ಗ್ರಾಮಾಂತರ ಪ್ರದೇಶದಲ್ಲಿ ಈ ತರ ಇಟ್ಕೊಂಡು ಅದನ್ನೇ ಒಂದು ಚರ್ಮ ರೋಗ ಅಂತ ಕರಿಕೊಂಡು ಟ್ರೀಟ್ ಮಾಡ್ತಾ ಇರ್ತಾರೆ. ಎಷ್ಟೊಂದ್ ಹತ್ರ ಡರ್ಮಟಾಲಜಿಸ್ಟ್ ಅಥವಾ ಚರ್ಮ ರೋಗದಲ್ಲಿ ಎಷ್ಟೊಂದು ಮುಲಾಮ್ ಕೊಟ್ಕೊಂಡು, ಆಯಿಂಟ್ಮೆಂಟ್ಸ್ ಕೊಟ್ಕೊಂಡು, ಟ್ಯಾಬ್ಲೆಟ್ಸ್ ಕೊಟ್ಕೊಂಡು ಟ್ರೀಟ್ ಮಾಡ್ತಾ ಇರ್ತಾರೆ. ಆದ್ರೆ ಎಲ್ಲರಿಗೂ ಏನಂತಂದ್ರೆ ಈ ರೀತಿ ಉಬ್ಬಿದ ರಕ್ತನಾಳವನ್ನ ನಾವು ಮಿಸ್ ಮಾಡ್ಕೋತೀವಿ. ಉಬ್ಬಿದ ರಕ್ತನಾಳದಿಂದ ಇಲ್ಲಿಂದ ಪ್ರೆಷರ್ ಬಿದ್ದು ಪಾದದ ಹತ್ರ ಈ ರೀತಿ ಕಪ್ಪು ಚರ್ಮ ಆಗಿ ನಂತರ ಅದು ಕೆರೆತ ಬಂದು ಆಮೇಲೆ ಹುಣ್ಣಾಗಿರೋದು ಈ ರೀತಿ ಇರಲು ವೀನಸ್ ವೆರಿಕೋಸ್ ಅಲ್ತದಂತ ಇದಕ್ಕೆ ಕಾರಣ. ಇದಕ್ಕೆ ಮೂಲ ಕಾರಣ ಬಂದು ವೆರಿಕೋಸ್ ವೇನ್ ಮೇಲಿಂದ ಪ್ರೆಷರ್ ಬಿದ್ದು ಈ ರೀತಿ ಆಗ್ತಕ್ಕಂಥದ್ದು. ಅದನ್ನ ನಾವು ಯಾವುದು ಚರ್ಮ ರೋಗನ ಅಥವಾ ವೆರಿಕೋಸ್ ವೇನ್ ಇಂದ ಸಮಸ್ಯೆ ಆಗಿ ಚರ್ಮ ರೋಗ ಆಗಿದೆಯಾ ಅನ್ನೋದನ್ನ ಪರಿಗಣಿಸ್ಬೇಕು. ಅದಕ್ಕೆ ಮೂಲ ಕಾರಣ ಏನಂದ್ರೆ ವೆರಿಕೋಸ್ ವೇನ್. ಅದಕ್ಕೆ ಚಿಕಿತ್ಸೆ ಕೊಟ್ಟಲ್ಲಿ ಆ ಚಿಕಿತ್ಸೆ ಫಲಿತಾಂಶ ಹೆಂಗಿರುತ್ತೆ ಅಂದ್ರೆ ಈ ಏನು ಇಸುಬು ಅಂತ ಏನಂತಿರ್ತಾರೆ, ಈ ಚರ್ಮದ ಏನು ಕೆರೆತ ಇರುತ್ತೆ ಎಲ್ಲ 2 ವಾರದಲ್ಲಿ ಗುಣಮಟ್ಟ ಆಗುತ್ತೆ. ಆ ರೀತಿ ಎಲ್ಲರಿಗೂ ಒಂದು ನಾಲೆಜ್ ಬರ್ಬೇಕು. ಅಂದ್ರೆ ಏನು ಚರ್ಮ ರೋಗ ಇದಲ್ಲ, ಅಂದ್ರೆ ವೆರಿಕೋಸ್ ವೇನ್ಸ್ ಇಂದ ಚರ್ಮ ರೋಗ ಬಂದಿರೋದು. ಚರ್ಮ ಪರಿಣಾಮ ಆಗಿ ಅದನ್ನ ವೀನಸ್ ಅಲ್ಸರ್ ಅಂತ ಆಗಿರುವಂತದನ್ನ ನಾವು ತಿಳ್ಕೊಬೇಕಾಗಿದೆ. ಇದಕ್ಕೆ ಮೂಲ ಕಾರಣ ವೆರಿಕೋಸ್ ವೇನ್ಸ್. ಅದನ್ನ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಈ ಚರ್ಮ ಏನಿದೆ ಇದ್ರದ್ದು ಕೆರೆತ, ಆ ಕಪ್ಪು ಮಚ್ಚೆ ಮತ್ತೆ ಈ ಅಲ್ಸರು ಎಲ್ಲಾನು ಸಂಪೂರ್ಣವಾಗಿ ಗುಣ ಆಗುತ್ತೆ. ಇಲ್ಲಾಂದ್ರೆ ನಾವು ಜಸ್ಟ್ ಒಂದು ಮುಲಾಮ್ ಹಚ್ಚಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ನೀವು ನಿಂತ್ಕೊಂಡಿದ್ದಲ್ಲಿ ಮತ್ತೆ ಅದೇ ತರ ಬರುತ್ತೆ. ಹತ್ತಿರ ಸರಿ ಫುಲ್ ಮನೆ ಇಷ್ಟ ಪ್ಯೂರ್ ಇಷ್ಟ ಮಾಹಿತಿ ಬೂತ್ ಮಾಡಿದೆ ಮತ್ತೆ ಬರೀತೆ ಮತ್ತೆ ಬರುತ್ತೆ. ಆದ್ರೆ ಈ ವೆರಿಕೋಸ್ ವೇನ್ಸ್ ಸಮಸ್ಯೆನ ನಾವು ಲೇಸರ್ ಮುಖಾಂತರ ಕ್ಲಿಯರ್ ಮಾಡ್ಕೊಟ್ಟಿದ್ದಲ್ಲಿ ಮತ್ತೆ ಆ ಪ್ರೆಷರ್ ಬರಲ್ಲ ಅಲ್ಲಿ. ಆಮೇಲೆ ಈ ಕಾಲ್ ಯಾವ ತರ ಇರುತ್ತೆ ಆ ಕಾಲ್ ಅದೇ ತರ ಇರುತ್ತೆ. ಮುಂದೆ ಯಾವ್ದಾರ ಬಂದ್ರೆ ಇದೆ ಪ್ರಾಬ್ಲಮ್ ಇದೆ. ಇದ್ರನ್ನು ಏನು ದಪ್ಪ ಆಗಿದೆಯಲ್ಲ, ಈಗ ನೀವು ನೋಡಿ ಇಲ್ಲೂ ಕಪ್ಪು ಮಚ್ಚೆ ಎಲ್ಲ ಶುರು ಆಗಿದೆ, ಅಲ್ಲಲ್ಲಿ ಕಪ್ಪು ಮಚ್ಚೆ ಶುರುವಾಗಿದೆ. ಆ ಕಪ್ಪು ಮಚ್ಚೆನೆ ನಿಮ್ಗೆ ಜಾಸ್ತಿ ಆಗಿ ಆಗಿ ಆ ತರ ಅಲ್ಸರ್ ಅಂತ ಪರಿಗಣಿಸುತ್ತೆ. ಅದಕ್ಕೋಸ್ಕರ ನಾವು ಅದನ್ನ ಕ್ಲಿಯರ್ ಆಗಿ ಈ ಕಾಲು ಆ ಕಾಲು ಎರಡಿಗೂ ನಾವು ಮಾಡಿದಾಗ ಈಗ ಮುಂದೆ ಬರುವಂತ ಆ ತರ ಸ್ಕಿನ್ ಚೇಂಜಸ್ ಆಗಲ್ಲ, ನಂತರ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡ್ಬೋದು. ಹಾಗಾಗಿ ಎರಡೂ ಕಾಲದಲ್ಲಿ ವೆರಿಕೋಸ್ ವೇನ್ಸ್ ಅನ್ನೋದೇ ಮೂಲ ಕಾರಣ. ಆ ಮೂಲ ಕಾರಣನ ನಾವು ಕ್ಲಿಯರ್ ಮಾಡಿದ್ರೆ ಮುಂದೆ ಏನು ತೊಂದರೆ ಇರಲ್ಲ. ಆಯ್ತಾ?